ಇನ್ನೂ ಏನೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀರಿ? ನೋಡಿ, ನೀವೆಲ್ಲರೂ ನನಗೂ ಮಕ್ಕಳೇ. ತುಳಸಿಯವ್ರಿಗೆ ಮಾತ್ರ ಗಿಫ್ಟ್ ಕೊಟ್ಟು ನನಗೆ ಕೊಡದೇ ಇರೋದು ಸರಿನಾ? ಹೌದೌದು, ಅಣ್ಣಂಗೆ ಗಿಫ್ಟ್ ಕೊಡಲೇಬೇಕು. ಈ ಸಂಭ್ರಮಕ್ಕೆಲ್ಲ ಇಂಡೈರೆಕ್ಟಾಗಿ ಅಣ್ಣನೇ ಕಾರಣ ಅಲ್ವಾ? ಅದು ಇಲ್ಲ, ತುಳಸಿಯವ್ರಿಗೆ ಗಿಫ್ಟ್ ಕೊಟ್ಟರೆ ನನಗೂ ಕೊಟ್ಟಾಗೆ, ತೊಂದರೆ ಇಲ್ಲ. ಅಮ್ಮ, ಈ ಗೆಜ್ಜೆನ ನಾನೇ ಹಾಕ್ಲಾ? ಕೇಳ್ತೀಯಲ್ಲ ಪಾಪು, ನನ್ನ ಮನಸ್ಸಲ್ಲಿ ಇದ್ದಿದ್ದು ಅದೇನೆ, ಹಾಕು. ಅಂದಾಗ ಸಮರ್ಥ್, ನಾಳೆ ಆಫೀಸಿಗೆ ಬೇಗ ಹೋಗಬೇಕು. ತುಂಬ ಕೆಲಸಗಳಿದೆ, ಮೀಟಿಂಗ್ ಇದೆ. ಸಾಧ್ಯವಾದಷ್ಟು ಬೇಗ ಬಾ. ಸರಿ ಸರ್, ಬರ್ತೇನೆ. ಅಮ್ಮ, ನಾವು ಹೊರಡ್ತೀವಿ. ಬಡವ್ರ ಮನೆ ಊಟ ಚೆನ್ನ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ ಹೇಳ್ತಾರೆ. ಇನ್ನೊಂದು ಲೈನ್ ಸೇರಿಸ್ಬೇಕು ಬಿಡಿ. ಶ್ರೀಮಂತರ ಮನೆ ಊಟನೂ ಸೊಗಸಾಗಿರುತ್ತೆ. ಪಾಪ 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 ಪಾಪ, ಏನ್ರಿ ವೆರೈಟಿ! ಅಷ್ಟೊಂದು ವೆರೈಟಿ ತಿಂದು ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇದೆ. ಒಂದು ಬ್ಲ್ಯಾಕ್ ಟೀ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ. ಎಲ್ರು ಮುಂದೆ ಸಂಧ್ಯನ ವಿಷಯನ ಯಾಕೆ ಮಾತಾಡಿದ್ರಿ? ಅಷ್ಟಕ್ಕೂ ನಿಮ್ಗೆ ಈ ರೀತಿ ಮಾತಾಡಕ್ ಯಾರು ಹೇಳಿದ್ದು? ನಿಮ್ಗೆ ಯಾಕೆ ಬೇಕಿತ್ತಿದೆಲ್ಲ? ಇವಳು ನನ್ನ ಮೇಲೆ ಸಿಡಿತಾಳೆ. ಚಾರ್ವರಿನೇ ಹೇಳಿದ್ದು ಅಂತ ಹೇಳ್ಬಿಡ್ಲಾ? ಬೇಡ ಬೇಡ, ಇವಳು ಈ ಮನೇಲಿರೋ ಚಿಕ್ಕ ಮೀನು. ಇವಳಿಂದ ನನ್ಗೇನು ಲಾಭ ಆಗಲ್ಲ. ತಿಮಿಂಗ್ಲಾನೆ ನನ್ನ ಪರವಾಗಿರುವಾಗ ಇವಳಿಗೆ ಹೇಗೆ ಹಂಚ್ಕೋಬೇಕು? ನಿಮ್ಮನ್ನೇ ಕೇಳ್ತಿರೋದು. ಇದ್ದಕ್ಕಿದ್ದ ಹಾಗೆ ಯಾಕಾಗ ಮಾತಾಡಿದ್ರಿ? ನಿಮ್ಗೆ ಯಾರಾದ್ರೂ ಹೇಳ್ಕೊಟ್ರಾ? ಏನಮ್ಮ ಹೀಗೆಲ್ಲ ಮಾತಾಡ್ತೀಯ ನೀನು? ನಿನಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿ ಬಂದಿರೋದು. ನಿನಗೇನು ದುಡ್ಡು ವಸೂಲಾಗಬೇಕು ಅಷ್ಟೇ ತಾನೆ? ಅದಕ್ಕೆ ನಾನು ಎಲ್ರ ಮುಂದೆ ನಾ ವಿಷಯ ಹೇಳಿದ್ದು. ನನ್ನ ಉದ್ದೇಶದ ಬಗ್ಗೆ ಮಾತಾಡಬೇಡಿ. ಈ ಫಂಕ್ಷನ್ ಹಾಳಾಗಬೇಕಾಗಿತ್ತು, ಅದೇ ತಾನೇ ನಿಮ್ಮ ಉದ್ದೇಶ ಇದ್ದಿದ್ದು. ಹಾಗಂತ ನೀನು ಅನ್ಕೊಂಡಿದೀಯಾ? ನಿನಗೆ ಸಹಾಯ ಮಾಡಬೇಕು ಅಂತಾನೆ ನಾನು ಬಂದಿರೋದು. ನೀವು ಆ ರೀತಿ ಮಾತಾಡಿದ್ರಿಂದ ನನಗೆ ಸಹಾಯ ಆಗಿದ್ದಲ್ಲ. ನಾನ್ ಮನೇಲಿ ಎಲ್ರ ಮುಂದೆ ಕೆಟ್ಟೋಳಾದೆ. ಅಭಿ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಹಾಗಾಯ್ತು. ಒಂದ್ ರೀತಿ ಹೇಳ್ಬೇಕಂದ್ರೆ ನಾನೆಲ್ರ ಮುಂದೆ ಬಲಿಪಶು ಆದೆ. ಪರವಾಗಿಲ್ಲ ಬಿಡು ದೀಪಿಕಾ, ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೇ ಒಂದು. ಸುಮ್ಮನೆ ಯಾಕೆ ಇವ್ರ ಮೇಲೆ ರೇಗ್ತಿದ್ಯಾ? ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ. ಇಲ್ಲಿ ಯಾರು ತಪ್ಪು ಇಲ್ಲ. ನೀವು ನಿಮ್ಮ ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ಕೊನೆ ಪಕ್ಷ ನಿಮ್ಗಲ್ದೇ ಇದ್ರು ನಿಮ್ಮ ವಯಸ್ಸಿಗೆ ಬೆಲೆ ಕೊಡೋವಂಥ ಕೆಲಸನಾದ್ರೂ ಮಾಡಿ. ಅಲ್ಲ, ಅದು ನಾನು ನಿಮ್ಗೋಸ್ಕರ ಎಲ್ಲರೂ ಆಚೆ ಕಾಯ್ತಾ ಇದ್ದಾರೆ. ಹೊರಡಿ. ದೀಪಿಕಾ,
ನೀನು ಈ ಕೆಲಸನ ನಿನ್ನ ಸ್ವಂತ ಬುದ್ಧಿಯಿಂದ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಮೂರನೇವರಿಂದ ನೀವಿಬ್ರು ಕಿತ್ತಾಡೋದು ನನಗಿಷ್ಟ ಇಲ್ಲ. ನೀನು ಹೊರಡು. ನೀನು ನಿನ್ನ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನೀನು ಸ್ವಲ್ಪ ಹೊತ್ತು ಒಳಗಡೆ ಇರು, ಬರ್ತೀನಿ. ನಿನ್ನ ಕೆಟ್ಟ ಉದ್ದೇಶಗಳನ್ನ ಸಾಧಿಸ್ಕೊಳ್ಳೋದಕ್ಕೆ ಇನ್ನೊಬ್ರು ಸಂತೋಷನ ಬಲಿ ತಗೋಬೇಡ. ನಿನ್ನಿಂದನೇ ಹೀಗೆಲ್ಲ ಆಗಿದ್ದು ಅಂತ ಮಕ್ಳಿಗೆ ಗೊತ್ತಾದ್ರೆ ಅವ್ರೆದ್ರಿಗೆ ನೀನು ತುಂಬ ಚಿಕ್ಕವಳಾಗೋಗ್ತೀಯ. ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋಕೆ ನಾನು ಚಿಕ್ಕವಳಾದರೂ ಚಿಂತೆ ಇಲ್ಲ. ಬೆಂಕಿ ಇನ್ನೇನು ಹತ್ಕೊಂಡು ಉರಿತಾ ಇತ್ತು. ಅಷ್ಟರಲ್ಲಿ ಅಭಿ ಬಂದು ನನ್ನ ಪ್ಲ್ಯಾನ್ಗೆ ತಣ್ಣೀರು ಹಚ್ಬಿಟ್ಟ. ಅಭಿನ ಬದಲಾಯಿಸ್ಬೇಕು ಅಂತ ನೀನು ತುಂಬ ಪ್ರಯತ್ನ ಪಟ್ಟೆ. ಆದ್ರೆ ಅವನ ಮೈಯಲ್ಲಿ ಹರಿತಾ ಇರೋದು ಮಾಧವ್ ಅವ್ರ ರಕ್ತ. ಅವನು ನಿನ್ನ ಮಾತು ಕೇಳ್ಕೊಂಡು ದಾರಿ ತಪ್ಪೋದು, ಆದ್ರೆ ಯಾವತ್ತೂ ಕೆಟ್ಟ ದಾರಿ ಹಿಡಿಯಲ್ಲ. ಕೆಟ್ಟ ಯೋಚನೆಗಳನ್ನ ಯಾವತ್ತೂ ಮಾಡಲ್ಲ. ಅಭಿಗೆ ಮತ್ತು ದೀಪಿಕಂಗೆ ಈ ಕ್ಷಣಕ್ಕೆ ಕೋಪ ಬಂದಿರ್ಬೋದು, ಆದ್ರೆ ಆ ಕೋಪನೇ ಅವ್ರ ಪ್ರೀತಿನ ಇನ್ನೂ ಹೆಚ್ಚು ಮಾಡುತ್ತೆ. ಒಂದ್ ರೀತಿ ನೀನ್ ದೀಪಿಕನ್ನ ಮುಂದೆ ಬಿಟ್ಟು ಈ ನಾಟಕ ಆಡಿಸಿದ್ದು ಒಳ್ಳೇದೇ ಆಯ್ತು. ಅಭಿಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಗೌರವ ಇದೆ ಅಂತ ಸಾಬೀತಾಯ್ತು. ನೀನೇ ನಿನ್ ಕೈಯಾರ ಅದೆಲ್ಲ ಮನೆಯವ್ರಿಗೆ ಗೊತ್ತಾಗುವಾಗ ಮಾಡಿದೆ. ಮನೆಯವರೆಲ್ಲ ಖುಷಿಯಾಗಿ ಸಂಭ್ರಮದಿಂದ ಇರೋದನ್ನ ನೀನ್ ನೋಡ್ತೀಯ ಅಂತ ನಾನು ಹೇಳಿದ್ದೆ. ಆದ್ರೆ ಆ ಸಂಭ್ರಮ ನಿನ್ನಿಂದನೇ ಇನ್ನೂ ಹೆಚ್ಚಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೊಂದು ವಿಷಯ, ಅಂಗೈಯಲ್ಲಿ ಬೆಂಕಿ ಇಟ್ಕೊಂಡು ಇನ್ನೊಬ್ರನ್ನ ಸುಡಬೇಕು ಅನ್ಕೊಳ್ಳೋದ್ರಲ್ಲಿ ಆ ಬೆಂಕಿ ನಿನ್ನನ್ನೇ ಸುಡುತ್ತೆ. ಅದನ್ನ ನೆನಪಿರ್ಲಿ.